ಚಾಮುಂಡೇಶ್ವರಿ ಪ್ರೀಮಿಯರ್ ಲೀಗ್ ಮ್ಯಾಚ್ನ ಟೂರ್ನಮೆಂಟ್ ಮ್ಯಾಚ್ನ ಸೆಕೆಂಡ್ ಡೇ ನಡೀತಾ ಇದೆ. ಸೊ ಟಾಸ್ ವಿನ್ ಆಗಿರೋರು ಇವಾಗ ನಮ್ಮ ಯುಮಿ ಕಿಂಗ್ಸ್ನ ರವಿಶಂಕರ್ ಗೌಡ ಅವರು. ಕಂಗ್ರ್ಯಾಚುಲೇಷನ್ ಸರ್. ಆ್ಯಂಡ್ ನಿನ್ನೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಒಂದು ಕ್ಯಾಪ್ಟನ್ ಟೀಮ್ ಏನಾಗಿದ್ದಾರೆ, ಅವರು ಒಂದು ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಿದೆ ಸರ್? ಅಲ್ಲ, 2 ಮ್ಯಾಚ್ ಗೆದ್ರೆ ಇನ್ನೂ ಖುಷಿ ಆಗಿರೋದು. ಒಂದು ಮ್ಯಾಚ್ ಆಗಿರೋದ್ರಿಂದ ನೋಡೋಣ, ಇನ್ನು 3 ಮ್ಯಾಚ್ ಇದೆ. ಸೊ ಅಲ್ಲ, 2 ಮ್ಯಾಚ್ ಇದೆ. 2 ಮ್ಯಾಚ್ ಅಲ್ಲಿ ಫಸ್ಟ್ ಕ್ವಾಲಿಫೈ ಟ್ರೈ ಮಾಡಿದ್ವಿ ಟಾಪ್ 4. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ. ಓಕೆ, ಇವತ್ತಿನ ಮ್ಯಾಚ್ಗೆ ಯಾವ ತರ ಏನ್ ಸ್ಟ್ರಾಟಜಿ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ, 12 ಓವರ್ ತುಂಬಾ ಸ್ಟ್ರಾಟಜಿ ಮಾಡಕ್ಕಾಗಲ್ಲ. ಕಣ್ಮುಚ್ಚಿ ಮುಗಿದೇ ಮ್ಯಾಚ್. ಸೊ ಗೋ ವಿತ್ ದ ಫ್ಲೋ, ಯಾವಾಗ ಒಬ್ಬ ಗೇಮ್ ನ ಚೇಂಜ್ ಮಾಡ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಯಾರು ಆಡ್ತಾರೆ, ಏನು ಆಡ್ತಾರೆ, ಆ ಟೈಮಲ್ಲಿ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೇಕು. ಕುಶಾಲ್ ಸರ್ ಅವ್ರು ನಮ್ಮ ಜೊತೆ ಇದ್ದಾರೆ ಸರ್. ಆಸ್ ಎ ಓನ್ ಆಲ್ ದಿ ಬೆಸ್ಟ್ ಹೇಳ್ಬೋದು. ಆಲ್ ದಿ ಬೆಸ್ಟ್ ಫಾರ್ ಬೋತ್ ದಿ ಟೀಮ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವತ್ತು ಹೇಳಿ, ನಿನ್ನೆ ಏನ್ ಮಿಸ್ ಆಯ್ತು ಅಂತ ನಿಮ್ಗೆ ಅನ್ಸ್ತಾ ಇದೆ ಸರ್? ಇಲ್ಲ, ನಿನ್ನೆ ನಮ್ ಕಡೆ ಸ್ವಲ್ಪ ಬ್ಯಾಟಿಂಗ್ ವೈಫ್ ಎಲ್ಲ ತುಂಬಾ ಎದ್ದು ಕಾಣಿಸ್ತು. ಸೊ ಎಲ್ಲ ತುಂಬಾ ಚೆನ್ನಾಗಿ ಆಡೋ ಬ್ಯಾಟ್ಸ್ಮನ್ ಸರಿಗ ಆಡ್ಲಿಲ್ಲ. ಜೊತೆಗೆ ಪಿಚ್ ಸ್ವಲ್ಪ ಡ್ಯಾಂಪ್ ಇತ್ತು ಅಂತ ನನ್ನ ಭಾವನೆ ಅದು. ಯಾಕಂದ್ರೆ ಬಾಲ್ ಸರಿಯಾಗಿ ಬರ್ತಿರ್ಲಿಲ್ಲ, ಹೇಳ್ತಿರ್ಲಿಲ್ಲ. ನಾವು ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಲ್ಲಿ ಹೋದಾಗ ಆಟ ಆಡುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಅದರಿಂದ ಸ್ವಲ್ಪ ತೊಂದರೆ ಆಯ್ತು ಅಂತ. ಬಟ್ ಇವತ್ತು ಒಳ್ಳೆ ಕಮ್ ಬ್ಯಾಕ್ ಮಾಡ್ತೀವಿ. ಒಳ್ಳೆ ಚಾಮುಂಡೇಶ್ವರಿ ದೇವ್ರನ್ನೆಲ್ಲ ಚೆನ್ನಾಗಿ ಬೇಡ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ. ಅಲ್ಲ ಎಲ್ಲ ಓಕೆ. ಸೀರಿಯಸ್ಲಿ ಸರ್, ಮ್ಯಾಚಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ತುಂಬಾ ಎಲ್ಲ ಪ್ರತಿಯೊಂದು ಟೀಮ್ ಅವರು ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಡ್ತಾ ಇದ್ದಾರೆ. ಅಂಡ್ ನಿಮ್ಮ ನೆಕ್ಸ್ಟ್ ಮ್ಯಾಚ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.